ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯಿತ ಕೂಲಿ ಸಿನಿಮಾ ರಿಲೀಸ್ಗೂ ಮುನ್ನವೇ ಭಾರಿ ಕ್ರೇಜ್ ಅನ್ನ ಹುಟ್ಟಿಸಿದೆ. ತಮಿಳು ಚಿತ್ರರಂಗದ ಬಹು ನಿರೀಕ್ಷಿತ ಚಿತ್ರವನ್ನ ಹಿಟ್ ನಿರ್ದೇಶಕ ಲೋಕೇಶ್ ಕನಕರಾಜ್ ನಿರ್ದೇಶಿಸ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಹೌದು, ತಲೈವ ರಜನಿಕಾಂತ್ ದಕ್ಷಿಣ ಭಾರತ ಮಾತ್ರವಲ್ಲದೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲೂ ಬಹುದೊಡ್ಡ ಸ್ಟಾರ್. ಇನ್ನೊಂದೆಡೆ ಲೋಕೇಶ್ ಕೈದಿ, ವಿಕ್ರಮ್, ಮಾಸ್ಟರ್ ಮುಂತಾದ ಹಿಟ್ ಸಿನಿಮಾವನ್ನ ನೀಡಿದ್ದಾರೆ. ಈ ಇಬ್ಬರು ಕೈ ಜೋಡಿಸ್ತಾ ಇರುವುದು ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಸಂಚಲನ ತಂದಿದೆ. ಕೂಲಿ ಸಿನಿಮಾ ಮಾಸ್, ಕ್ಲಾಸ್, ಆಕ್ಷನ್ ಎಲ್ಲ ಅಂಶಗಳನ್ನೊಳಗೊಂಡ ಮ್ಯಾಸಿವ್ ಎಂಟರ್ಟೈನರ್ ಆಗಲಿದೆ ಎಂಬ ನಿರೀಕ್ಷೆ ಇದೆ. ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಮುಂಗಡ ಬುಕಿಂಗ್ ಆಗ್ತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಕೂಲಿ ಸಿನಿಮಾ ಈಗಾಗಲೇ ಮುಂಗಡ ಮಾರಾಟದಿಂದಲೇ 20 ಕೋಟಿ ಪೂರೈಸಿದೆ. ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕ, ಯುಕೆ, ಮಲೇಷಿಯಾ, ಆಸ್ಟ್ರೇಲಿಯಾ ಮುಂತಾದ ವಿದೇಶಿ ಮಾರುಕಟ್ಟೆಗಳಲ್ಲಿ ಈ ಸಿನಿಮಾ ಭಾರಿ ಓಪನಿಂಗ್ ಪಡೆಯಲಿದೆ ಅಂತ ನಿರೀಕ್ಷಿಸಲಾಗಿದೆ. ಟ್ರೇಡ್ ಅನಾಲಿಸ್ಟ್ಗಳ ಪ್ರಕಾರ ಈ ಸಿನಿಮಾ ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ತಲುಪೋದು ಸಾಮರ್ಥ್ಯ ಇದೆ. ರಜನಿಕಾಂತ್ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಥಿಯೇಟರ್ಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಅಭಿಮಾನಿಗಳ ಉತ್ಸಾಹ ಮತ್ತು ಮುಂಗಡ ಬುಕಿಂಗ್ ವ್ಯಾಪ್ತಿಯನ್ನ ನೋಡಿದ್ರೆ ಈ ಚಿತ್ರ ಮೊದಲ ದಿನವೇ ಭಾರಿ ಕಲೆಕ್ಷನ್ ಗಳಿಸುವ ಸಾಧ್ಯತೆ ಇದೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.